ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮಲೆ. ಮೊದಲಿಗೆ ಮುನ್ನೋಟ. ಸಾಗರ ಹವ್ಯಕ ಮಂಡಲದ ದಿನದರ್ಶಿಕೆ ಸಮಯ ಸಾಗರ ಲೋಕಾರ್ಪಣೆ. ಸಾಗರದಲ್ಲಿ ನೂತನ ಮೆಡಿಕಲ್ ಅಮ್ಮ ಉದ್ಘಾಟನೆ. ಶ್ರೀ ಕ್ಷೇತ್ರ ಹಲಸೆ ಮೇಳದಿಂದ ಯಕ್ಷಗಾನ ಪ್ರದರ್ಶನ ನಡೆದಿದ್ದು ಬೆಳ್ಳೆಣ್ಣೆ. ಸಾಗರ ಹವ್ಯಕ ಮಂಡಲ ವರ್ಷವೂ ಹೊರತರುವ ದಿನದರ್ಶಿಕೆ ಸಮಯ ಸಾಗರ ಲೋಕಾರ್ಪಣೆಗೊಂಡಿದೆ. ರಾಮಚಂದ್ರಾಪುರ ಮಠ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಮಾರ್ಚ್ 30ರ ಯುಗಾದಿಯಿಂದ ಆರಂಭಗೊಳ್ಳಲಿರುವ ವಿಶ್ವಾವಸು ನೂತನ ಸಂವತ್ಸರದ ದಿನದರ್ಶಿಕೆಯನ್ನು ಲೋಕಾರ್ಪಣೆಗೊಳಿಸಿ ಆಶೀರ್ವದಿಸಿದರು. ಕಳೆದ 5 ವರ್ಷಗಳಿಂದ ಸಾಗರ ಹವ್ಯಕ ಮಂಡಲ ಈ ದಿನದರ್ಶಿಕೆಯನ್ನು ಉಚಿತವಾಗಿ ತಮ್ಮ ವ್ಯಾಪ್ತಿಯ 5,000ಕ್ಕೂ ಹೆಚ್ಚು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡುತ್ತಿದೆ. ಈ ದಿನದರ್ಶಿಕೆ ಯುಗಾದಿಯಿಂದ ಯುಗಾದಿವರೆಗೆ ಭಾರತೀಯ ಕಾಲಮಾನದ ಪ್ರಕಾರದ ಎಲ್ಲ ರೀತಿಯ ಧಾರ್ಮಿಕ ಆಚರಣೆಯ ಸೂಚಕವಾಗಿರುವ ಜೊತೆಗೆ ಇಂಗ್ಲಿಷ್ ದಿನಾಂಕಗಳ ಮಾಹಿತಿಯನ್ನು ಕೂಡ ಒಳಗೊಂಡಿದೆ. ದಿನದರ್ಶಿಕೆ ಲೋಕಾರ್ಪಣೆಯ ವೇಳೆ ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷ ಮುರಳಿ ಗೀಜಗಾರು, ಉಪಾಧ್ಯಕ್ಷ ನಾರಾಯಣ್ ಖಂಡಿಕ, ವಿಜಿ ಹೆಗಡೆ, ಶ್ರೀಧರ್ ಭಟ್, ವಿನ್ಯಾಸಗಾರ ಪ್ರಶಾಂತ್ ಮತ್ತಿತರರು ಹಾಜರಿದ್ದರು. ಆ ದಿನದರ್ಶಿಕೆಯ ಹೆಸರೇ ಸಮಯ ಸಾಗರ. ಶ್ರೀ ಸಂಸ್ಥಾನದವರೇ ಸೂಚಿಸಿದ ಹೆಸರು ಸಮಯ ಸಾಗರ. ಕಳೆದ 5 ವರ್ಷಗಳಿಂದ ಪ್ರತಿ ವರ್ಷವೂ ಸಾಗರ ಮಂಡಲದವರು ದಿನದರ್ಶಿಕೆಯನ್ನ ಮನೆ ಮನೆಗೆ ಹಂಚುತ್ತಾ ಇದ್ದಾರೆ. ಸಾಗರ ಮಂಡಲದ ಎಲ್ಲ ಮನೆಗಳಿಗೆ ಅದನ್ನ ನೀಡುತ್ತಾ ಇದ್ದಾರೆ. ಯುಗಾದಿಯಿಂದ ಯುಗಾದಿ. ಸಾಗರ ತಾಲೂಕಿನಲ್ಲಿ ಶಿಕ್ಷಕರಾಗಿರುವ ಶ್ರೀಮತಿ ಮಂಜುಳಾ ಮತ್ತು ಸತ್ಯನಾರಾಯಣ MP ಅವರ ಪುತ್ರ ಎಸ್ ಅಕ್ಷರ್ ಅವರು ನೂತನವಾಗಿ ಆರಂಭಿಸಿರುವ ಮೆಡಿಕಲ್ ಅಮ್ಮ ಗುರುವಾರ ಉದ್ಘಾಟನೆಗೊಂಡಿದೆ. ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಅವರು ನೂತನ ಉದ್ಯಮವನ್ನು ಬೆಳಗ್ಗೆ 8:30ಕ್ಕೆ ಉದ್ಘಾಟಿಸಿ ಶುಭ ಕೋರಿದರು. ಈ ವೇಳೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್ ಮತ್ತು ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ಇಲಾಖೆ ಪ್ರಮುಖರು ಉಪಸ್ಥಿತರಿದ್ದು ಅಕ್ಷರನ ಮೂಲಕ ಅಮ್ಮ ಮೆಡಿಕಲ್ ಜನೋಪಯೋಗಿಯಾಗಿ ಬೆಳೆಯಲಿ ಎಂದು ಹಾರೈಸಿದರು. ಸಾಗರ ತಾಲೂಕು ತಾಳಗುಪ್ಪ ಸಮೀಪದ ಬೆಳ್ಳೆಣ್ಣೆಯ ಗಣಪತಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಹಲಸೆ ಮೇಳದ ಯಕ್ಷಗಾನ ಪ್ರದರ್ಶನ ಶ್ವೇತಕುಮಾರ ಚರಿತ್ರೆ ಏರ್ಪಡಿಸಲಾಗಿತ್ತು. ಹಿಮ್ಮೇಳದಲ್ಲಿ ಭಾರ್ಗವ, ವಿನಾಯಕ್ ಕತ್ಗಾಲು, ರಾಕೇಶ್ ಮಲ್ಯ ಹಾಗೂ ಮುಮ್ಮೇಳದಲ್ಲಿ ಪಾತ್ರಧಾರಿಗಳಾಗಿ ರಾಮಚಂದ್ರ ಭಟ್ ಗುಡ್ಡೆದಿಂಬ, ನಾಗಭೂಷಣ್ ಕೇಳಸರ, ಸುಬ್ರಹ್ಮಣ್ಯ ಮುಳುಗುಡ್ಡೆ, ವಿಘ್ನೇಶ್ ಗುರುಭಟ್, ರಮೇಶ್ ಮಲ್ನಾಡು, ಗಣೇಶ್ ಗಡಿಕಟ್ಟೆ ಮತ್ತಿತರರು ಭಾಗವಹಿಸಿದ್ದರು. ವಿಶೇಷ ಅತಿಥಿಯಾಗಿ ರಾಜು ಭಾಗವತ್ ಕಾಸ್ಪಾಡಿಯವರು ಶಿತಕೇತ ಪಾತ್ರ ನಿರ್ವಹಿಸಿ ಮೆಚ್ಚುಗೆ ಪಡೆದರು. ಸುತನಯ ನೀನು